ತೆಗೆ ತೆಗೆ ನಿನ್ ಮೈಯಾಗಿನ ಕಾವಿಳಿಸ್ಕೊಳಕ್ಕೆ ಇದು ಸರಿಯಾದ ಜಾಗ ಅಲ್ಲ. ಮರ್ಯಾದಿಂದ ಜಾಗ ಖಾಲಿ ಮಾಡೋ. ಅಯ್ಯೋ ಭಗತ್ ಸಾಹೇಬ್ರು ಕೊಳ್ಳಲ್ಲಿ ಡಾಲರು ನಿನ್ ಕೊಳ್ಳಿಗೆ ಹೆಂಗ್ ಬಂತು ಅಂತೀನಿ ಅಂದ್ರೆ ನೀನ್ ಸಾಮಾನ್ಯವಾದವಳಲ್ಲ. ಇನ್ನೇನಾರ ನೀನ್ ಇನ್ನೊಂದ್ಕಿತ ನಮ್ಮ ಏರಿಯಾದ ಕಾಲಿಟ್ಟೆ ನೀನ್ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಮರ್ಯಾದಿಂದ ತೊಲಗೋ. ಹೋಯ್ತಾ ಇಲ್ವಾ? ಹೋಗೋದು ಹೋಗ್ಬೇಕು. ಸಾಹೇಬ್ರೆ ಇದೇನ್ ಸಾಹೇಬ್ರೆ ನೀವ್ ವೆಂಕಟೇಶಲ್ಲಿ? ಹೌದು ರಂಗಪ್ಪ, ಆ ಕೊಲೆಗಾರನ ಹಿಡಿಯೋದಕ್ಕೋಸ್ಕರ ಈ ವೇಷ ಹಾಕೊಂಡಿದ್ದೀನಿ. ಎಲ್ಲಿ ಹೋಗ್ತಾನೆ ಸಿಗ್ಲೇಬೇಕು. ಒಂದಲ್ಲ ಒಂದ್ ದಿವಸ ಅವನ್ ಹಿಡಿತೀನಿ. ಸಾಹೇಬ್ರೆ ನೀವು ಕಡ್ಲಿ ಬಟ್ಟಿ ಕಾಲಿಟ್ಟ ದಿವಸದಿಂದ ಕೊಲೆ ಸುಲ್ಗೆ ಇಲ್ದೆ ಜನ ನಿರ್ಭಯವಾಗಿ ಜೀವನ ಮಾಡ್ತಾವ್ರೆ. ಆ ಕೊಲೆಗಾರ ಬೇರೆದೆಲ್ಲೋ ಓಡೋಗಿರ್ಬೋದು. ಯಾವ್ದಕ್ಕೂ ನಾವು ಹುಷಾರಾಗಿರ್ಬೇಕು. ನಿನಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ನನಗ್ ಫೋನ್ ಮಾಡು. ಆಯ್ತು ಸಾಹೇಬ್ರೆ, ನಾವಿರೋದೇ ನಿಮ್ಮಂತವ್ರ ಸೇವೆ. ಒಳ್ಳೆ ಸಾಹೇಬ್ರೆ. ಅಯ್ಯೋ ಸಿಗ್ನಲೇ ಕೊಡ್ಲಿಲ್ಲ. ರಂಗಪ್ಪ ಯಾಕೆ ಕೂಕೊಂಡೆ? ಏನಾಯ್ತು? ಯಾಕೆ ಗಾಬ್ರಿ? ಏನು ಅಂತ ಹೇಳಿ, ಹೆಂಗೆ ಅಂತ ಹೇಳಿ? ನೀವು ಧೈರ್ಯ ತನ್ಕೋಬೇಕು ಸಾಹೇಬ್ರೆ, ನೀವು ಧೈರ್ಯ ತನ್ಕೋಬೇಕು. ರಂಗಪ್ಪ ಅದೇನಾಯ್ತು ಅಂತ ಬೋಲ್ತೇ ಇಲ್ವೋ? ಸಾಹೇಬ್ರೆ ಸಾಹೇಬ್ರೆ ಅಮ್ಮ ಕೊಲೆ ಆಗೈತೆ. ಯಾವಾಗ್ಲೂ ನನ್ ಜೊತೆ ಇರಿ ಅಂತ ಹೇಳ್ತಾ ಇದ್ ನೀನು, ಇವತ್ತು ನೀನೇ ನನ್ ಜೊತೆ ಬಿಟ್ಬಿಟ್ಟು ಹೋಗ್ಬಿಟ್ಟೆಲ್ಲ ಪ್ರೇಮ. ನಿನ್ನ ಬಲಿ ತಗೊಂಡಿರೋ ಪಾಪಿ ಎಲ್ಲೇ ಇರಲಿ, ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ರಂಗಪ್ಪ ಬೇಗ ಹೋಗಿ ಭಗತ್ ಸಾಹೇಬ್ರಿಗೆ ಫೋನ್ ಮಾಡು. ಅವ್ರಿಗೆ ಫೋನ್ ಮಾಡ್ದಾಕ್ಷಣ ಸತ್ತೋಗಿರೋ ಅವ್ವಾರ ಏನಾರು ಎದ್ ಬರ್ತಾರ ಹೊಸ ಯೋಚನೆ ಮಾಡಿ. ಏಯ್ ಯಾಕೋ ನಿಂತ್ಕೊಂಡಿದ್ಯಾ? ಫೋನ್ ಮಾಡು. ಬ್ಯಾಡಿ ರಂಗಪ್ಪ, ಏನ್ ಹೇಳ್ತಾ ಇದೀಯ ನೀನು? ಅಯ್ಯ, ನಾನ್ ನಿಮ್ಮಷ್ಟು ಓದೋನಲ್ಲ, ಹಳ್ಳಿ ಮುಖ. ಆದ್ರೂ ವಯಸ್ಸಲ್ಲಿ ಅನುಭವದಲ್ಲಿ ನಿಮ್ಗಿಂತ ದೊಡ್ಡವನು. ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಮನ್ಸಿಗೆ ತಗೊಳ್ಳಿ. ಪೊಲೀಸ್ನವ್ರಿಗೆ ಹೇಳಿದ್ರೆ ಅವ್ರು ಏನ್ ಸರಿ ಮಾಡ್ತಾರೆ? ಬರ್ತಾರೆ, ಎಣ ನೋಡ್ತಾರೆ, ಪಂಚನಾಮೆ ಮಾಡ್ತಾರೆ, ತಗೊಂಡೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಣದ ಬದಲಿ ಎಸಿತಾರೆ. ಅಲ್ಲಿಗೆ ಸರ್ಕಾರಿ ಡಾಕ್ಟರ್ ಬಂದು ತಲೆನ ಚಾಣ ತಗೊಂಡು ಎಬ್ತಾರೆ. ಅಮ್ಮ ಅವ್ರ ದೇಹನ ಗರ್ಗಲ್ಸ ತಗೊಂಡು ಕೊಯ್ತಾರೆ. ಅಯ್ಯೋ, ಚೀಲದೊಳಗೆ
ಮಾಂಸದ ಮುದ್ದೆನ ತುಂಬಿ ತುಂಬಿ ಕೊಡ್ತಾರೆ ಸಾಹೇಬ್ರೆ. ಅಮ್ಮ ಅವರು ಚೆನ್ನಾಗಿದ್ದಾಗ ಎಲ್ಲಾ ಒಡವೆ ವಸ್ತ್ರ ಹಾಕೊಂಡು ಮಹಾಲಕ್ಷ್ಮಿ ತರ ಇದ್ದದನ್ನ ಕಣ್ಣಾರೆ ನೋಡಿದವ್ರು ನೀವು. ಸಾಲದಕ್ಕೆ ಅಮ್ಮ ಅವ್ರ ದೇಹನ ಕರ್ಗಸ ತಗೊಂಡು ಕುಯ್ದ್ರೆ ಸ್ವರ್ಗದಲ್ಲಿರೋರ್ ಬಂದು ವಿಲಿವಿಲಿ ಅಂತ ಒದ್ದಾಡುತ್ತೆ. ದಯವಿಟ್ಟು ಬೇಡ ಕಣಪ್ಪ, ನನ್ನ ಮಾತು ಕೇಳಿ. ಈ ವಿಷಯನ ಪೊಲೀಸರು ತಿಳಿಸದೆ ಬೇಡ. ನೀವೊಬ್ರು ಒಪ್ಪಿಗೆ ಕೊಟ್ರೆ ಮುಂದಿನ ಎಲ್ಲ ಏರ್ಪಾಟು ನಾನು ಮಾಡ್ತೀನಿ. ನಿಜ ರಂಗಪ್ಪ, ನಿನ್ ಮಾತು ನಿಜ. ಸುಮ್ಮಂಗಲಿ ಯಾಕೆ ಸತ್ತಿರೋ ಹೆಂಡತಿ ದೇಹನ ಯಾವ ಗಂಡಸ ಮುಟ್ಟಬಾರ್ದು, ಮುಟ್ಕೋದು. ಆರಿಸ್ಬಿಟ್ಟಲ್ಲ ನನ್ನ ಬೀಸೇನಾ? ಕಾಶಿಬಾಯಿ, ಕಾಶಿಬಾಯಿ. ಓ ಜಯಮ್ಮ, ಬಾ ಕೂತ್ಕೋ. ನಿಮ್ಮ ಅತ್ತೆವ ಇಲ್ವಾ ಕಾಶಿಬಾಯಿ? ಅಟ್ಟೆಗಿಲ್ದೆ ನಾನೆಲ್ಲಿ ಹಾಳಾಗೋಗಿದ್ದೆ? ಏನು ಹಂಗ ನೋಡ್ತಾ ಇದೀಯಾ? ಹೋಗಿ ಹಾಲು ತಗೊಂಡ. ಏನು ಬೆಳಗ್ಗೆ ಬಂದ್ಬಿಟ್ಟಿದ್ದೆ? ಹೊತ್ತು ಗೊತ್ತು ಅಂತ ನೋಡ್ತಾ ಕುಂತ್ರೆ ಕೆಲಸ ಆದಿತಾ ಅಂಬವ? ನನ್ ತಂಗಿ ಸೀಮಂತಕ್ಕೆ ಹೇಳೋಗವ ಅಂತ ಬಂದೆ. ಓಹೋ, ಏನ್ ನೋಡ್ತಾ ನಿಂತಿದ್ಯಾ? ಹಾಲು ಕೊಡು. ಕೊಡವ. ಅಂದಂಗೆ ಈ ಸಲ ಈರಣ್ಣನ ಜಾತ್ರೆಗೆ ಯಾವಾಗ ಗಾಡಿ ಕಟ್ತೀರಿ? ಪ್ರತಿ ವರ್ಷ ನನ್ನ ಮಗ ಜಾತ್ರೆಯಲ್ಲಿ ಕುಸ್ತಿಲಿ ಗೆದ್ದು ಬಂಗಾರದ ಕಡಗ ಕೈಗೆ ಹಾಕೊಂಡು ಮೀಸೆ ತಿರುಕೊಂಡು ಬರ್ತಾ ಇದ್ದ. ಆದ್ರೆ ಈ ವರ್ಷ ಅದ್ಯಾಕ್ ಹಂಗಂತೀಯ? ಬಾದುರಾಯ ಗೆಲ್ಲಕ್ಕಿಲ್ಲ ಅಂತ ನೀನೇ ಅಂದ್ಬಿಟ್ರೆ ಹೆಂಗೆ? ನನಗ್ ಗೊತ್ತಿಲ್ವಾ? ಅವನೇ ಹೋಗ್ತೆ ಮುನಗ್ನಲ್ಲಿಂದ ತಂದಿಲ್ವಾ ಬಿನ್ನಾನ್ಗೆತ್ತಿನ. ಮೂತ್ ಕೊಡೋಳು ಬಂದ್ಮೇಲೆ ತುತ್ ಕೊಡೋಳ್ನು ಮರ್ತು ಗರಡಿ ಮನೆಗೆ ಹೋಗೋದು ಮರ್ತಾವನೆ. ಇನ್ನೇಲ್ ತರ್ತಾನೆ ಕಾಡ್ಗಾವ, ತರ್ತಾನೆ ಕಾಡ್ಗಾವ, ತರ್ತಾನೆ ಕಾಡ್ಗಾವ. ಅರೆ ಕಾಶಿ, ನನ್ ಮಾತ್ ಕೇಳೆ. ಅದ್ ಯಾಕೆ ಒಗ್ಗರಣೆ ಆಗಿನ ಸಾಸಿವೆ ಸಿಡಿದಾಗ ಸಿಡಿತಿದ್ಯಾ? ಜಾತ್ರೆಗೆ ಹೊಸ ಸೀರೆ ಬೇಕಾ? ನಂಗ್ ಸೀರೆ ಏನು ಬೇಡ. ನಮ್ಮೂರಲ್ಲಿ ನಿಮ್ಮನ್ ಕಂಡ್ರೆ ಎಲ್ರಿಗೂ ಎಷ್ಟು ಪ್ರೀತಿ ಇದೆ. ನನ್ನಿಂದ ನೀವ್ ಹೆಸರು ಕೆಡಬಾರ್ದು. ಎಲ್ಲ ಇವಳ ತಲೆಗಿಲ್ಲ ಕೆಟ್ಟಿದ್ಯಾ ಹೇಗೆ? ಅದೇನು ಅಂತ ಸ್ವಲ್ಪ ಅರ್ಥ ಆಗೋ ಹೇಳೆ. ನನಗೆ ಕಡಗ ಬೇಕು. ಇದಕ್ಕೆ ಹೇಳೋದು ಹೆಂಗಸರಿಗೆ ಒಡವೆ ಹುಚ್ಚು ಅಂತ. ನಿಮ್ಮಪ್ಪ ಕಿವಿಗೋಲೆ, ಕುತ್ತಿಗೆಗೆ ಸರ, ಕೈಗೆ ಬಳೆ, ಕಾಲಿಗೆ ಗೆಜ್ಜೆ ಅಂತ ನಿಮ್ ಮೈ ತುಂಬಾ ಬೆಳ್ಳಿ ಬಂಗಾರನೇ ತುಂಬೋನೆ. ಮತ್ತೆ ಕಡ್ಗ ಬೇಕು ಅಂತೀಯಲ್ಲೇ? ನನಗ್ ಬೇಕಾಗಿರೋದು ಮೈ ಮೇಲೆ ಹಾಕೊಳ್ಳೋ ಚಿನ್ನ ಅಲ್ಲ. ನೀವು ಕುಸ್ತಿ ಕಂದಲ್ಲಿದ್ದಾಗ ಬಹದ್ದೂರ್ ಗಂಡು ಅಂತ 10 ಜನ ಸೇರಿ ನಿಮ್ ಕೈಗೆ ತೊಡಸ್ತಾರಲ್ಲ ಬಂಗಾರದ ಕಡ್ಗ, ಅದು. ಅಷ್ಟೇನಾ? ಅದನ್ನ ವರ್ಷ ವರ್ಷ ತರ್ತಾನೆ ಇದೀನಲ್ಲೇ. ಸುಮ್ನೆ ಇರ್ರಿ, ನಾನು ನೋಡ್ತಾನೆ ಇದ್ದೀನಿ. ನಮ್ ಮದ್ವೆ ಆದಾಗಿಂದ ನೀವು ಗರಡಿ ಮನೆಗೆ ಹೋಗಿಲ್ಲ. ಆಯ್ತು ಮಾರಾಯ್ತಿ, ಬೆಳಗ್ಗೆ ಕೋಳಿ ಕೂಗ್ತಿದ್ದ ಹಾಗೆ ಗರಡಿ ಮನೇಲಿ ಇರ್ತೀನಿ, ಆಯ್ತಾ? ಶಂಭೋ ಓಂ ಶ್ರೀ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಶಿತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಟೆಟೆನಿಸುವ ವೈರಿ ಎದೆಯ ಗಂಟಲ ಗಾನ ಪರಮಾದಿ ಮಸ್ತಕಕ್ಕೆ ಸುಲ. ನಿಂದಕರ ಗಂಡ ಜಗತ್ತಿಗೆ ಪ್ರಚಂಡ. ಸೃಷ್ಟಿಯೋಳ್ ಅಧಿಕವಾದ ಸಿಂಗಿತಾಲೂರ್ ಗ್ರಾಮದಲ್ಲಿ ಮೆರೆಯುವ ವೀರೇಶನೇ ಭೌಪರಾಜ್.
ಮನಸ್ಸಿಟ್ಟು ಕೇಳಿ, ಕಿವಿಗೊಟ್ಟು ಕೇಳಿ, ಲಕ್ಷ್ಯವಿಟ್ಟು ಕೇಳಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ನಮ್ಮೂರಿನ ಅಖಾಡ ಮೈದಾನದಲ್ಲಿ ಭರ್ಜರಿ ಕುಸ್ತಿ. ಈ ಕುಸ್ತಿ ಪಂದ್ಯದಲ್ಲಿ ಒಂಟಿ ಸಲಗ ಎನಿಸಿಕೊಂಡಿರುವ ಶಂಭುಜಿ ಪೈಲ್ವಾನ್ ಸೋಲಾಪುರ್ ಹಾಗೂ ಕಲಿಭೀಮ ಜಗಜಟ್ಟಿ ಕಣ್ಣಿಮಟ್ಟಿ ಪೈಲ್ವಾನ್ ಬಹದ್ದೂರ್ ರಾಯ ಇವರ ಮಾರ್ಕೆಟ್ ಕುಸ್ತಿಯನ್ನು ನೋಡಲು ಮರೆಯಬೇಡಿ. ಹಸಿ ಮಾಂಸನ ಕಚ್ಚಿ ಬಿಸಿ ಮಾಡೋ ನಮ್ಮ ದಣಿಗೆ ಆ ಬಾದುರಾಯ ಯಾವ ಲೆಕ್ಕ? ಅದು ಗುರು, ನಾಳೆ ಮೊಟ್ಟಿನಾಗೆ ಆ ಬಾದುರಾಯನ್ ಗತಿನೂ ಇಷ್ಟೇ. ಆ ಬಚ್ಚ ನನ್ನ ಮಗ ನಾಳೆ ಅಖಾಡ ಮಟ್ಟಿ ತುಳಿಬಾರ್ದು, ನನ್ನ ಮುಟ್ಟಬಾರ್ದು. ಕುಸ್ತಿ ಪಂದಿರ ಕಡ್ಗ ಸೇರ್ಬೇಕಾದ್ ನನ್ನ ಕಾಲಿಗೆ, ಆ ಬಾದುರಾಯ ಸೇರ್ಬೇಕಾದ್ದು ಸ್ಮಶಾನದ ಮಣ್ಣಿಗೆ. ಇವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಎಷ್ಟು ಏಟ್ ಬಿದ್ದಿದೆ. ಇಲ್ಲಿ ನೋಡಿ, ನಮ್ಗೆ ಜಾತ್ರೆನೂ ಬೇಡ, ಏನೂ ಬೇಡ, ಕಡ್ಗನೂ ಬೇಡ. ನಡೀರಿ, ನಮ್ಮೂರಿಗೆ ಹೋಗೋಣ. ಇದಕ್ಕೆಲ್ಲ ಹೆದರ್ಕೊಂಡು ಹಿಂದೆ ಹೋಗೋದಕ್ಕೆ ನಿನ್ ಗಂಡ ಏನ್ ಹೇಳಿ ಅನ್ಕೊಂಡ್ಯಾ? ಜಾತ್ರೆಗೆ ಹೋಗ್ಲೇಬೇಕು, ಪಂದ್ಯ ಗೆಲ್ಲೇಬೇಕು, ಆ ಕಡ್ಗನ ನಿನಗೆ ತೊಡಸ್ಲೇಬೇಕು.
ಬಾದುರಾಯನಿಗೆ, ಕಡಗದ ಕಳಿ ಬಾದುರಾಯನಿಗೆ. ನೋಡ್ದ್ಯಾ ಕಾಶಿ, ನೀನ್ ಆಸೆ ಪಡ್ತಾ ಇದ್ದ ಕಡ್ಗನ ನಾನ್ ಗೆದ್ಬಿಟ್ಟೆ. ತಗೋ. ಎಲ್ಲ ನೋಡ್ತಾರೆ. ತಟ್ಟೆ ಮುಂದೆ ಕೂತ್ಕೊಂಡು ಯೋಚನೆ ಮಾಡ್ಬಾರ್ದಪ್ಪ, ಊಟ ಮಾಡಿ. ಹೊಟ್ಟೆ ತುಂಬಾ ಬಡಿಸುವ ಮನ್ಸಾರು ಹೋಗ್ತೀನಿ. ನೋಡ್ರಿ, ಪತ್ರ ಬಂದಿದೆ, ತಗೊಳ್ಳಿ. ತಡಿಯೋ, ಕಾಶವ ಇಷ್ಟು ದಿನದ ಮೇಲೆ ಮನೆಗೆ ಬಂದು ಊಟ ಮಾಡಿಸ್ತಾನೆ. ಪತ್ರ ಕಾಶವ ಇದಾರೆ. ಕಾಶವ ಪತ್ರನ? ಕಾಶಿಬಾಯಿ ಪತ್ರ. ಏನಂತೆ? ನೋಡ್ದೇನವ್ವ, ನಾನು ಹಗಲಿಗನ್ಸ್ಕೊಂಡಿದ್ದೆಲ್ಲ ಸುಳ್ಳಾಗ್ಲಿಲ್ಲ. ನಾನೀಗ ತಾತ ಆಗ್ತಿದ್ದೀನವ್ವ. ಬೇಗ ಊಟ ಮಾಡು, ಹೋಗಿ ಸೀಮಂತಕ್ಕೆಲ್ಲ ರೆಡಿ ಮಾಡ್ಬಿಡು. ಹೋಗಪ್ಪ ಹೋಗು. ಆಯ್ತಪ್ಪ, ಮಾಡ್ತೀನಿ. ಬೇಗ ಬಿಡ್ಸವ. ನನ್ ಸೊಸೆ ಬಿಟ್ಟು ಬರ್ತಾಳೆ ಕಣೆ. ಏನಿಲ್ಲ, ಅಳಿಯನೇ ಹುಟ್ಟೋದು. ಇಲ್ಲ, ಸೊಸೆನೆ. ಅಳಿಯನೇ ಹುಟ್ಟೋದು. ಸೊಸೆನೆ. ನಾನು ಹೇಳ್ತಾ ಇದ್ದೀನಿ, ಅಳಿಯನೇ ಹುಟ್ಟೋದು. ನಾನು ಹೇಳ್ತಾ ಇದ್ದೀನಿ, ಸೊಸೆನೆ ಹುಟ್ಟೋದು. ಅಳಿಯನೇ ಹುಟ್ಟೋದು. ಸೊಸೆನೆ. ಆಯ್ತಪ್ಪ, ಆಯ್ತು. ನಿನಗ್ ಸೊಸೆ ಇವಳುಗಳಿಗೆ ಆದ್ರ ತೀರ್ತಲ್ಲ, ಒಟ್ಟಿಗೆ ಏನ್ರು ಅವಳಿ ಮಕ್ಕಳಾಗ್ತವೆ. ಸಾಕಪ್ಪ ಸಾಕು. ನಾನ್ ಸತ್ರು ಈ ಗೋಳ್ ತಪ್ಪೋ ಹಾಗೆ ಇಲ್ಲ. ಗಂಡೋಡಿ ಮನೆತನದ ಹಣೆ ಬಾರಾನೇ ಇಷ್ಟು. ಯಾಕಮ್ಮ ನಿನ್ ಸಿಟ್ಟೆಲ್ಲ ಗಂಟೆ ಮೇಲೆ ತೋರಿಸ್ತಾ ಇದೀಯಾ? ಏನಾಯ್ತು? ಯಾಕಮ್ಮ ಅಂತ ನನ್ನೇ ಕೇಳ್ತಾ ಇದ್ಯಾ? ನನ್ನನ್ ಕೆಣಕಿ ಸುಮ್ನೆ ಚೀಮಾರಿ ಹಾಕಿಸ್ಕೊಬೇಡ, ತಗೋ. ಏನಾಯ್ತಮ್ಮ? ನಾಳೆ ಬರೋದು ದೊಡ್ಡ ಹಬ್ಬ, ನಾಗಪಂಚಮಿ, ಹೆಣ್ಣು ಮಕ್ಕಳ ದೊಡ್ಡ ಹಬ್ಬ. ನಮ್ಮ ಮನೇಲಿ ಯಾರು ಆಚರಿಸ್ಬೇಕು ಹೇಳು? ನೀನಿದೆಯಲ್ಲಮ್ಮ. ಹೌದಪ್ಪ, ನಾನಿದ್ದೀನಿ. ಅಲ್ಲ ಬಾದು, ನಾನ್ ತಾನೇ ಎಷ್ಟು ದಿವಸ ಬದುಕಿರ್ತೀನೋ. ನನ್ ಸೊಸೆ ಸಂಭ್ರಮದಿಂದ ನಾಗಪ್ಪನಿಗೆ ಹಾಲಿರೋದನ್ನ ನೋಡ್ಬೇಕು, ಅಂಬೆಗಾಲಲ್ಲಿ ಅಡ್ಡಾಡೋ ನನ್ನ ಮೊಮ್ಮಗನ ಜೊತೆಯಲ್ಲಿ ಆಟ ಆಡ್ಬೇಕು ಅನ್ನೋ ಆಸೆ ಆಗಿದೆ. ಈ ತಾಯಿ ಆಸೆ ಈಡೇರಿಸ್ತೇನಪ್ಪ? ಅವನೆಲ್ಲಮ್ಮ ಅಂಬೆಗಾಲಿಡ್ತಾನೆ, ಅವನಿಗಿನ್ನೂ 5 ತಿಂಗಳು. ಅಲ್ಲಮ್ಮ, ನೀನೇ ಹೇಳಿದೀಯ ನಾಗರ ಪಂಚಮಿ ಹೆಣ್ಮಕ್ಳಿಗೆ ದೊಡ್ಡ ಹಬ್ಬ ಅಂತ. ಆ ಹಬ್ಬದಾಗೆ ತವ್ರ ಮನೆಯಿಂದ ಹೆಣ್ಮಕ್ಳು ಯಾರಾದ್ರೂ ಕಳ್ಸ್ಕೊಡ್ತಾರ? ಹೀಗೆ ಮಾತಾಡ್ತಿರ್ತೀಯೋ, ಹೋಗಿ ಕರ್ಕೊಂಡ್ ಬರ್ತೀಲ್ವ ಹೇಳು? ಆಯ್ತಮ್ಮ, ಆಯ್ತು. ನಿನ್ನ ಮಾತು ನಾನು ಯಾವತ್ ಮೀರಿದ್ದೀನಿ. ನೀನ್ ಹೇಳ್ದಂಗೆ ಆಗ್ಲಿ. ಆಶೀರ್ವಾದ ಮಾಡು. ಓ, ಬಾದುರಾಯರು ಎಲ್ಲಿಗೆ ಹೊರಟ್ರಿ? ನಿನ್ನ ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಇವನೊಳ ಅಭಿಷೇಕನ. ಹೋಗೋ. ಎಲ್ಲಿಗೆ ಹೊಂಟ್ಯಪ್ಪ? ಏಯ್, ಹತ್ತಿ ನೋಡು, ಹೋಗ. ಹೇಳಿದ್ದೆ ತಪ್ಪ. ಏನಪ್ಪ ಬಾದು, ಹೆಂಡತಿ ಚಿಂತೆಲಿ ಹೊರಟಂಗೈತೆ. ಕೂತ್ಕೋ, ಕೊಡ್ಲ ಬಾಟ್ಲಿನ? ನಂದೇ ನನ್ಗೆ ಹತ್ತಿದೆ, ಇನ್ನು ಬಾಟ್ಲು ಬೇರೆ, ನೀವೇ ಕುಡ್ಕೊಳ್ಳಿ. ಏನಪ್ಪ ಹಿಂಗಂದ್ಬಿಟ್ಟೆ? ನಾನೇ ಕುಡಿಬೇಕಾದ್ರೆ ಅಂಗಡಿ ಯಾಕೆ ಇಡ್ತಿದ್ದೆ ನಾನು? ಬೆಂಕಿ ರೋಗ ಬಿದ್ದಲ್ಲ, ಯಾಕೆ ಊಟಾಯ್ತಾಣ? ಹೌದೇನು? ವಾ, ಯಾವಾಗ ಬಂದ್ರೆ ಅಳಿದೆ ಅವರು? ಈಗ ಬಂದೆ. ಯಾರನ್ನ ನೋಡಿದ್ರು ಇದೇ ಪ್ರಶ್ನೆನೆ, ಬರೀ ಅಭಿಷೇಕನ. ಕಾಶಿ,
ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ನೀರ್ ಕೊಡ್ಲಾ? ಕೊಡು. ಅರೆ ಇದೇನ್ ಕಾಶವ್ವ, ಅಳಿಯಂದ್ರು ಬಿಸಿಲಲ್ಲಿ ನಡೀತಾ ತಡೆದು ಬಂದವ್ರೆ, ಅವ್ರಿಗೆ ಬರೇ ನೀರ್ ಕೊಡ್ತಾರೇನವ? ಮತ್ತೆ ನೀನ್ ಕೊಡ್ಬೇಕಿತ್ತಪ್ಪ? ಅಷ್ಟು ಗೊತ್ತಾಗಿಲ್ವೇನವ? ಬೆಲ್ಲ ಕೊಡವ. ಏನಂದ್ರಿ ಮಾವಯ್ಯ? ಬೆಲ್ಲನ? ಬೆಲ್ಲ ಅಂತೆ. ಅಯ್ಯೋ ಹೋಗಿಪ್ಪ. ನಾನು ಹೇಳಿದ್ದು ನಾನೇನ್ ಹೇಳಿದ್ನವ? ಬೆಲ್ಲ ಕೊಡು ಅಂದೆ. ಓಹ್ ಬೆಲ್ಲ. ನಾ ಹೇಳಿದ್ದೆ ಬೇರೆ, ನೀವು ತಿಳ್ಕೊಂಡಿದ್ದೆ ಬೇರೆ. ಅಳಿಯಂದ್ರು ಬಹಳ ಮುಂದುವರೆದಂಗೈತೆ. ನಡಿಲಿ 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 ನಡಿಲಿ, ಬಹಳ ಮುಂದುವರೆದ್ಬಿಟ್ರು. ಅಲ್ಲಿ ನೋಡಕ್ಕಂದ ಯಾರು ಬಂದಿದ್ದಾರೆ ಅಂತ? ನಿಮ್ಮ ಅಪ್ಪ ಕಣೋ. ಬಾರೋ ಬಾರೋ ನೋಡು, ಅಪ್ಪನ ಹತ್ರ ಹೋಗು. ಬಾಪುಟ ಬಾಲ ಇಲ್ಲೇ. ಓ ಮೆಲ್ಲಗಿರಿ, ಮೀಸೆ ಚುಚ್ಚಿತು. ಓ ಅನುಭವ. ಏನು ಇವಾಗ್ಲಿಂದ ನಿಮ್ಮ ಅಪ್ಪನ್ನ ಒದೆಯಕ್ ಶುರು ಮಾಡ್ಕೊಂಡಿದ್ಯಾ? ಮತ್ತೆ ನಿಮ್ಮನ್ನು ಒದ್ದಿರ್ಬೇಕಲ್ಲ. ಅಯ್ಯೋ ಅಪ್ಪ ಏನ್ಗಂದ್ರೆ ಇವನ್ ಕೈಲಿ ಒದಿಸ್ಕೊಳ್ದೆ ನಿದ್ರೇನೆ ಬರಲ್ಲ. ಒಂದೊಂದ್ ಸರ್ತಿ ಅಂತೂ ನಿದ್ದೆ ಗಡಲ್ಲಿ ಎದ್ದು ಬಂದು ಇವನ್ ಕೈಲಿ ಒದಿಸ್ಕೊಂಡ್ ಮೇಲೆನೆ ಹೋಗಿ ಮಲ್ಕೊಳ್ಳೋದು. ಓಹೋ. ಕಾಶಿ ಬೇಗ ಬೇಗ ತಯಾರಾಗು, ಮೊದಲನೇ ಗಾಡಿಗೆ ಹೋಗ್ಬೇಕು. ಅಮ್ಮ ನಿನ್ನ ಪುಟ್ಟನ್ನ ಹಬ್ಬಕ್ಕೆ ಕರ್ಕೊಂಬ ಅಂತ ಹೇಳಿದಾಳೆ. ಏನಂದ್ರಿ? ಕಾಶಿಯವನ್ನ ಮನೆಗ್ ಕರ್ಕೊಂಡ್ ಬಾ ಅಂದ್ರ? ಅದು ಇಂಥ ದೊಡ್ಡ ಹಬ್ಬದಾಗೆ ನೀವು ತಿಳಿದವರು ವಿಚಾರ ಮಾಡಿ. ಇದ್ರಲ್ಲಿ ವಿಚಾರ ಮಾಡೋದು ಏನ್ ಬಂತು ಮಾವಯ್ಯ? ಹಬ್ಬ ಇಲ್ಲಿ ಮಾಡಿದ್ರೇನು ಅಲ್ಲಿ ಮಾಡಿದ್ರೇನು? ನಾನಂತೂ ಕಾಶಿನ ಇವತ್ತು ಕರ್ಕೊಂಡು ಹೋಗ್ಲೇಬೇಕು. ಏನ್ರಿ ಈಗ ಬನ್ನಿ ಈಗ ಹೋಗೋದು ಅಂದ್ರೆ ಹೇಗೆ? ಸ್ವಲ್ಪ ಅಪ್ಪ ಏನ್ ಮಾತು ಕೇಳಿ, ಅವ್ರ ಮನಸ್ಸು ನೋಯಿಸಿದ್ರೆ ನಮಗ್ ಒಳ್ಳೇದಾಗಲ್ಲ. ಅರೆ ನಾನು ಹೇಳೋದು ಯಾರಿಗೂ ತಿಳಿದೇ ಇದ್ರೆ ನಾನೇನ್ ಹೇಳಿ? ನೋಡ್ ಕಾಶಿ, ನಾನಿಲ್ಲಿ ಮನಸ್ಸು ನೋಯಿಸೋದಕ್ ಬಂದಿಲ್ಲ. ಅದು ನಮ್ಮಮ್ಮ ಹೇಳಿದ್ಲು, ನಿನ್ನ ಮಗುನ ಹಬ್ಬಕ್ಕೆ ಕರ್ಕೊಂಬ ಅಂತ. ಇನ್ನು ಬರೋದು ಬಿಡೋದು ನಿನಗೆ ಬಿಟ್ಟಿದ್ದು. ಏನ್ರಿ ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಇಷ್ಟು ದಿವಸ ಆದ್ರು ನಾನು ಯಾವತ್ತಾದ್ರೂ ನಿಮ್ ಮಾತಿಗೆ ಎದುರಾಡಿದ್ದೀನ? ನಿಮ್ ಮಾತನ್ನು ಮೀರದೆ ಇರೋದು ನನ್ನ ಧರ್ಮ ರೀ. ಹಾಗೇನೆ ನನ್ನ ತವರಿನ ಹೆಸರು ಉಳಿಸೋದು ನನ್ನ ಕರ್ತವ್ಯ. ಇಷ್ಟಕ್ಕೆಲ್ಲ ನೀನ್ಯಾಕವ ಬೇಜಾರು ಮಾಡ್ಕೊಳ್ತೀಯಾ? ಹೋಗು, ಚಂದ್ರನ್ ಕರ್ಕೊಂಡು ಅಡಿಗೆ ಮಾಡೋಗು. ಅವ್ರಿಗೆ ಗೊತ್ತಿಲ್ಲೇನು ನಮ್ಮ ಮನೆತನದ ಮರ್ಯಾದೆ ಪ್ರಶ್ನೆ? ನೋಡಿ ಮಾವಯ್ಯ, ನಿಮಗೆ ನಿಮ್ಮ ಮರ್ಯಾದೆ ಎಷ್ಟು ಮುಖ್ಯನೋ ನನಗೆ ನನ್ನ ತಾಯಿ ಮಾತು ಅಷ್ಟೇ ಮುಖ್ಯ. ವಯಸ್ಸಾದ ನಮ್ಮ ತಾಯಿಗೆ ತನ್ನ ಮೊಮ್ಮಗನ ಜೊತೆ ಹಬ್ಬ ಮಾಡ್ಬೇಕು ಅಂತ ಆಸೆ ಇರೋದಿಲ್ವೇನೋ? ಎಲ್ರಿಗೂ ತಮ್ಮ ಮೊಮ್ಮಕ್ಕಳ ಜೊತೆನೆ ಸಂತೋಷದಿಂದ ಹಬ್ಬ ಮಾಡ್ಬೇಕು ಅಂತಾನೆ ಆಸೆ ಇದ್ದೇ ಇರುತ್ತಪ್ಪ. ನೋಡು, ದೇವ್ರು ನನಗೆ ಬೇಕಾದಷ್ಟು ಆಸ್ತಿ ಕೊಟ್ಟಿದ್ದಾನೆ. ನಾನ್ ನನ್ನ ಮೊಮ್ಮಗನ್ನ ಸಂತೋಷವಾಗಿ ಕಳಿಸ್ಬೇಕು ಅನ್ನೋ ನನ್ನ ಆಸೆ ನಿನಗೆ ಆಸೆ ಅನಿಸ್ಲಿಲ್ವೇನಪ್ಪ? ಸರಿ, ನಿಮ್ಮ ಆಸೆನೆ ನೀವು ತೀರಿಸ್ಕೊಳ್ಳಿ. ಇವತ್ತು ನಾನು ಊರಿಗೆ ಹೋಗ್ಲಿಲ್ಲ ಅಂದ್ರೆ ಅವಳು ಹಬ್ಬನೂ ಮಾಡೋದಿಲ್ಲ, ಊಟನೂ ಮಾಡೋದಿಲ್ಲ. ನಾನು ಇಷ್ಟು ಹೇಳಿದ್ಮೇಲೂ ನೀವು ಕೇಳಲ್ಲ ಅಂದ್ರೆ ನಿಮ್ಗೆ ಯಾವಾಗ ಮನಸ್ಸು ಬರುತ್ತೋ ಆವಾಗ್ಲೇ ಕಳಿಸ್ಕೊಡಿ. ಏನಂದ್ರೆ ಊಟ ಕೇಳಿ. ಅಪ್ಪಯ್ಯ ಇವ್ರೆಲ್ಲ ಹೋದ್ರು? ನಿನ್ ಗಂಡನಿಗೆ ಹಿಡಿದಿದ್ದೆ ಆಟ. ನಾನೇನೇ ಹೇಳಿದ್ರು ಕೇಳದೇನೆ ಸಿಟ್ ಮಾಡ್ಕೊಂಡು ಹೊಟ್ಟೆ ಹೋಗ್ಬಿಟ್ಟ ಕಣವ. ಯಾಕವ್ವ ಮಲಗಿರೋ ಕೂಸು ತಗೊಂಡು ಹೊರಟಿದ್ಯಲ್ಲ? ಅಪ್ಪಯ್ಯ, ತಾಯಿ ಸತ್ತು ನನಗೆ ನಿಮ್ ಪ್ರೀತಿನ ಧಾರೆ ಎರೆದು ತಾಯಿ ನೆನಪೇ ಇಲ್ಲದ ಹಾಗೆ ಬೆಳೆಸಿದ್ರೆ ಹೊರತು ನನ್ನ ಹಣೆ ಬರಹನ ಬರಲಿಲ್ಲ ಅಪ್ಪಯ್ಯ. ಅಂದ್ರೆ ಏನವ ನೀನ್ ಹೇಳ್ತಾ ಇರೋ ಮಾತು? ನಾನು ಹೋಗ್ತಾ ಇದ್ದೀನಿ ಅಪ್ಪಯ್ಯ, ಅದೇ ನನ್ನ ಧರ್ಮ. ಕೊಟ್ಟಿ ಹೆಣ್ಣು ಕುಲಕ್ ಹೊರತಂತೆ. ನೀವ್ ಯಾವತ್ತವ್ರಿಗೆ ಧಾರೆ ಎರೆದು ಕೊಟ್ಟಿವೋ ಆವತ್ತೇ ನಾನು ಅವ್ರ ಸ್ವತ್ತಾಗಿ ಹೋದೆ. ಈ ಕಾಶಿಬಾಯಿ ಯಾವತ್ತಿದ್ರು ನಿನ್ನ ಮಗಳು ಅಪ್ಪಯ್ಯ. ಈ ಮನೆತನಕ್ಕೆ ಕೆಟ್ಟ ಹೆಸರು ತರೋದಿಲ್ಲ ಅಪ್ಪಯ್ಯ.
ನೀನ್ ಹೇಳಬಾರ್ದಪ್ಪಯ್ಯ. ನೀನನ್ನ ನಗರಸ್ತಾ ಸಂತೋಷವಾಗಿ ಕಳಿಸ್ಕೊಡ್ಬೇಕಪ್ಪಯ್ಯ, ಸಂತೋಷವಾಗಿ ಕಳಿಸ್ಕೊಡ್ಬೇಕು. ಅವ್ರು ಯಾವತ್ತೂ ಹೀಗ್ ಮಾಡ್ತವ್ರಲ್ಲ, ಯಾಕೆ ಯಾಕೆ ಹೀಗ್ ಮಾಡಿದ್ರು ಏನೋ. ಇನ್ನಲ್ಲಿ ಅದೇನು ಕೇಳುಗಾಲ ಕಾದಿದೆಯೋ ಏನೋ. ಕಾಶಿವ, ಹಾಗನ್ ಬೇಡವ, ಊಟನಾದ್ರೂ ಮಾಡವ, ನಾನೇ ಬಂದು ಬಿಟ್ಬಿಟ್ಟು ಬರ್ತೀನಿ. ಬೇಡ ಅಪ್ಪಯ್ಯ, ನಿನ್ ಸ್ಟೇಷನ್ಗೆ ಬಂದ್ರೆ ಸುಮ್ಮನೆ ಮಾತು ಬೆಳೆಯುತ್ತೆ. ನಾನೇ ಹೋಗಿ ಅವರನ್ನು ಕರ್ಕೊಂಡು ಬರ್ತೀನಪ್ಪಯ್ಯ. ಶಿವು, ತಾತನ್ಗೆ ಹೇಳಪ್ಪ, ಯುಗಾದಿಗೆ ಕರೆಯೋದಕ್ಕೆ ಬಾ ತಾತ ಅಂತ. ತಾಯಿ ಮಾತು ಅಂದ್ರ ಅಷ್ಟೊಂದು ವೇದವಾಕ್ಯ ಆಗಿತ್ತಲ್ಲ. ಪಾಪ ತುಂಬಿದ ಹಬ್ಬದಾಗ ಹೆಣ್ಮಗನ್ ಕಳಿಸು ಅಂದ್ರ ಆ ಗಿರಿಗೌಡ ಅದೇಂಗ್ ಕಳಿಸ್ತಾನ? ಇನ್ನ ಚೊಚ್ಚಲು ಗಂಡು ಮಗನ್ ಹೆತ್ಕೊಂಡು ಒಮ್ಮಿಂದೊಮ್ಮಿಲಿ ಕಳಿಸು ಅಂದ್ರೆ ಅದೇಂಗ್ ಕಳ್ಸೋಕ್ಕಾಗುತ್ತ? ಅವ ಏನೂ ಕಳಿಸ್ಲಿಲ್ಲ. ಆದ್ರ ಆ ತಾಯಿ ಕಡ್ಲಿಮಟ್ಟಿ ಕಾಶಿ ಬಾಯಿ ಉಟ್ಟು ಸೀರಿಲ್ಲೇ ತೊಟ್ಟಲ್ದಾಗಿನ ಮಗುನ್ ತಗೊಂಡು ಹೊರಟ ಬಿಟ್ಲು. ಆದ್ರೆ ಈ ಕಡೆ ಆಕಾಶನ ಕಳಿಸ್ಬಿದ್ದಂಗ ಗಿರಿಗೌಡ ತಂಗಿ, ಕಾಶವ, ಸ್ವಲ್ಪ ನೀರ್ ತಗೊಂಬರವ. ಇನ್ನೆಲ್ಲಿ ಕಾಶಿಯವ? ಅವಳ ಗಂಡ ಅವಳ ಜೊತೆ ಜಗಳ ಮಾಡ್ಕೊಂಡು ಅವಳನ್ನ ಬಿಟ್ಟು ಹೊರಟೋದಪ್ಪ. ಏನಂದ್ರೆ ಒಬ್ಬಳೆ ಹೊರಟೋಲ್ಲ, ಅದು ಚಿಕ್ಕ ಮಗುನ ಕರ್ಕೊಂಡು. ಅಪ್ಪಯ್ಯ, ನಾನು ಸ್ವಲ್ಪ ಸ್ಟೇಷನ್ಗೆ ಬರ್ತೀನಿ. ಸರ್, ಈಗ ಹೋಗಿದ್ ಗಾಡಿ ಯಾವ ಕಡೆ ಹೋಯ್ತು? ಸೊಲ್ಲಾಪುರ ಎಕ್ಸ್ಪ್ರೆಸ್. ನೀವೆಲ್ಲಿಗೆ ಹೋಗ್ಬೇಕಾಯ್ತು? ಆ ಗಾಡಿಗೆ ತಾಯಿ ಮಗು ಯಾರಾದ್ರೂ ಹತ್ತಿದ್ರಾ? ಹೌದು, ಕಡ್ಲಿಮಟ್ಟಿಗೆ ಹೋಗ್ಬೇಕು ಅಂತ ತುಂಬಾ ಹೊತ್ತಿಂದ ಕಾಯ್ತಾ ಇದ್ರು. ಈ ಗಾಡಿಲೇ ಹೋದ್ರು. ಆಕೆ ಜೊತೆ ಯಾರಾದ್ರೂ ಹತ್ತಿದ್ರ ಸರ್? ಆ ಊರ್ ಹೆಸರು ಕೇಳಿದ್ರೆ ಹಗಲೊತ್ತಲೇ ಎದುರ್ತಾರೆ ಜನ. ಅಂತಾದ್ರಲ್ಲಿ ರಾತ್ರಿ ಹೊತ್ನಲ್ಲಿ ಯಾರು ತಾನೇ ಅಲ್ಲಿಗೆ ಹೋಗ್ತಾರೆ ಹೇಳಿ? ಒಂಟಿ ಹೆಂಗ್ಸು ಹೋಗೋದ್ ಬೇಡಮ್ಮ ಅಂತ ನಾನು ಆಕೆ ಹೇಳಿದೆ. ಆದ್ರೆ ನನ್ನ ಮಾತು ಕೇಳಿದೆ, ಹಠ ಹಿಡಿದು ನಾನು ಹೋಗ್ಲೇಬೇಕು ಅಂತ ಹೊರಟೆ ಹೋದ್ರು.